KGF ಶೇಖರ್ ಮೇಡಮ್ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ರಾಷ್ಟ್ರೀಯ ವಂದನಾ ಶಾಸ್ತ್ರ ಹೋರಾಟಗಾರರಿಗೆ ಭಾರತ್ ಮಾತಾ ಕಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತೆರೆದ ಜೀಪಿನಲ್ಲಿ ಎಲ್ಲಾ ತಂಡಗಳ ಪರಿವೀಕ್ಷಣೆಗಾಗಿ ತೆರಳುತ್ತಿದ್ದಾರೆ. ಶಿವವಂಶ ರಾಜಪೂತ್ IPS ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತೆರೆದ ಜೀಪಿನಲ್ಲಿ ಎಲ್ಲಾ ತಂಡಗಳ ಪರಿವೀಕ್ಷಣೆಗಾಗಿ ಮುನ್ನಡೆಯುತ್ತಾ ಹೋಗುತ್ತಾರೆ. ಎಲ್ಲಾ ತಂಡಗಳು ಸಕಲ ಸಿದ್ಧವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಿದ್ಧವಾಗಿ ಎಲ್ಲಾ ತಂಡಗಳು 17 ತಂಡಗಳಲ್ಲಿ ಭಾಗಿಯಾಗುತ್ತಿದೆ. ಎಲ್ಲಾ ತಂಡಗಳ ಪರಿವೀಕ್ಷಣೆಯನ್ನ ಮಾಡುವ ಎಲ್ಲ ತಂಡಗಳ ಪರಿವೀಕ್ಷಣೆ ಯಶಸ್ವಿಯಾಗಿ ತೆರೆದ ಜೀಪಿನಲ್ಲಿ ಯಶಸ್ವಿಯಾಗಿ ವೀಕ್ಷಣೆಯನ್ನ ಮುಗಿಸುತ್ತಾ ವೇದಿಕೆಯತ್ತ ಬರುತ್ತಿದ್ದಾರೆ ಶಿವವಂಶ ರಾಜಪೂತ್ ಸಾಹೇಬರು IPS ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು KGF ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭುಜ ಶಾಸ್ತ್ರ ಎಲ್ಲ ಈ ಕಡೆ ಬನ್ರಿ. ಬಲಕ್ಕೆ ತಿರುಗಲು 3 ಬಲಕ್ಕೆ ತಿರುಗಿ 3 ಎಡದಿಂದ ಶೀಘ್ರ ಮೇಲೆ ಶಿಸ್ತಿನ ಸಿಪಾಯಿಗಳಂತೆ ಪಥಸಂಚಲನದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಂದು ತಂಡವು ಅತ್ಯಂತ ಸುಂದರವಾಗಿ ಈ ಪೆರೇಡ್ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ತಂಡದಲ್ಲಿ ಭಾಗವಹಿಸುವಂತಹ ಈಗ ತಂಡದ ಶ್ರೀ ಎಸ್ ಶಂಕರ್ RSI DR ಇವರು DR ಪೊಲೀಸ್ನ ತಂಡವನ್ನ ಮುನ್ನಡೆಸುತ್ತಾ ನಾಯಕರಾಗಿ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ಗೌರವ ಸೂಚಕವಾಗಿ ಶ್ರೀ ವಿ ಸೋಮಶೇಖರ್ RPI DR KGF ಇವರು ತಮ್ಮ ಪಥಸಂಚಲನವನ್ನು ಮುಗಿಸಿ ಮುಂದಿನ ಹಂತಕ್ಕೆ ತೆರಳುತ್ತಿದ್ದಾರೆ. ಮುಂದಿನ ತಂಡವಾಗಿ
ಸಿವಿಲ್ ಪೊಲೀಸ್ ತಂಡವನ್ನ ಶಂಕರ್ RSIDR ಅವರ ನೇತೃತ್ವದಲ್ಲಿ ತಂಡ ವೇದಿಕೆಯತ್ತ ಮುನ್ನುಗ್ಗುತ್ತಾ ಶಿಸ್ತುಬದ್ಧವಾಗಿ ನಡೆಯುತ್ತಿದೆ. ಮುಂದಿನ ತಂಡವಾಗಿ ಸಿವಿಲ್ ವುಮೆನ್ ಪೊಲೀಸ್ ವಿದ್ಯಾಶ್ರೀ ಕುಮಾರಸ್ವಾಮಿ PSI ML ಅವರು ಕೂಡ ಈ ತಂಡದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಂದಿನ ತಂಡವಾಗಿ ಹೋಮ್ ಗಾರ್ಡ್ಸ್ ಮೆನ್ GS ದಿಲೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ತಂಡ ಮುನ್ನುಗ್ಗುತ್ತಾ ಸಾಗುತ್ತಿದೆ. ಹೋಮ್ ಗಾರ್ಡ್ಸ್ ವುಮೆನ್ ತಿರುತರ ಮೇರಿ ತಂಡವನ್ನ ಮುನ್ನಡೆಸುತ್ತಾ ವೇದಿಕೆಯತ್ತ ಸಾಗುತ್ತಾ ಮುನ್ನುಗ್ಗುತ್ತಿದ್ದಾರೆ. NCC GFGC ಕಾಲೇಜ್ ಮೆನ್ ವತಿಯಿಂದ ಕ್ಯಾಪ್ಟನ್ ಆದಂತಹ ಮದನ್ ವಿ ಇವರ ತಂಡವನ್ನು ಮುನ್ನಡೆಸುತ್ತಾ ಸಾಗುತ್ತಿದ್ದಾರೆ. NCC GFGC ಕಾಲೇಜ್ ವಿಮೆನ್ ವತಿಯಿಂದ ಕ್ಯಾಪ್ಟನ್ ಶ್ರೀ ವರ್ಷಿಣಿ KJ ಇವರು ಕೂಡ ಅತ್ಯಂತ ಹೆಮ್ಮೆಯಿಂದ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. NCC FGC ಕಾಲೇಜ್ ಉರ್ಗಂ ವಿಮೆನ್ ಕ್ಯಾಪ್ಟನ್ ಗಾಯತ್ರಿ ದೇವಿ ಜಿ ಇವರು ಸಹ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಗೌರವ ಸೂಚಕವನ್ನು ಸಲ್ಲಿಸುತ್ತಾರೆ. ತಂಡವಾಗಿ NCC ಬಾಯ್ಸ್ ಕ್ಯಾಪ್ಟನ್ BR ಅಂಬೇಡ್ಕರ್ ಸ್ಕೂಲ್ ಕ್ಯಾಪ್ಟನ್ S ಶಿವ ನೇತೃತ್ವದಲ್ಲಿ ತಂಡ ವೇದಿಕೆಯಿಂದ ಮುನ್ನುಗ್ಗುತ್ತಾ ಸಾಗುತ್ತಿದೆ. ಮುಂದಿನ ತಂಡವಾಗಿ NCC ಸೆಂಟ್ ಜೋಸೆಫ್ ಕಾನ್ವೆಂಟ್ ಕ್ಯಾಪ್ಟನ್ ಜೆನಿಫರ್ ಎಸ್ಟರ್ ವೆ ನೇತೃತ್ವದಲ್ಲಿ ತಂಡ ಮುನ್ನುಗ್ಗುತ್ತಾ ಸಾಗುತ್ತಿದೆ. NCC ಸುಮ್ತಿ ಜೈನ್ ಸ್ಕೂಲ್ ಕ್ಯಾಪ್ಟನ್ ವರುಣ್ ಸಂದೀಪ್ ಅವರ ನೇತೃತ್ವದಲ್ಲಿ ತಂಡ ಎಲ್ಲಾ ತಂಡಗಳು ಶಿಸ್ತುಬದ್ಧವಾಗಿ ಸಾಗುತ್ತಿದೆ. NCC ಸೆಂಟ್ ಮೇರಿಸ್ ಸ್ಕೂಲ್ ತಂಡವು ಮುನ್ನುಗ್ಗುತ್ತಾ ಸಾಗುತ್ತಿದೆ. ಸ್ಟ್ಯಾಂಡರ್ಡ್ ಸ್ಕೂಲ್ ಕ್ಯಾಪ್ಟನ್ ಪ್ರತಿಶಾ S ನೇತೃತ್ವದಲ್ಲಿ ತಂಡ ಮುನ್ನುಗ್ಗುತ್ತಾ ಸಾಗುತ್ತಿದೆ. ವಿಜೇಂದ್ರ ಶಾಲೆಯ ಕ್ಯಾಪ್ಟನ್ ಆದಂತಹ ಪೂರ್ಣಚಂದ್ರ ವಿ ಇವರು ಸಹ ಹೆಮ್ಮೆಯಿಂದ ತಮ್ಮ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ಸೆಂಟ್ ತೆರೇಸಾಸ್ ಹೈಸ್ಕೂಲ್ ಕ್ಯಾಪ್ಟನ್ ಆದಂತಹ ಸಂಜನಾ ಬಿ ಇವರು ಸಹ ಪಥಸಂಚಲನದಲ್ಲಿ ಹೆಮ್ಮೆಯಿಂದ ದೇಶದ ಗೌರವವನ್ನು ಸೂಚಿಸುವಂತಹ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಗೌರವವನ್ನು ಸೂಚಿಸುತ್ತಾ ಶಿಸ್ತುಬದ್ಧವಾಗಿ ಏಕಸಾಲಿನಲ್ಲಿ ಏಕಾಭಿಮುಖವಾಗಿ ಚಲಿಸುತ್ತಿದ್ದಾರೆ. ಹಾಗೂ ಎಲ್ಲ ತಂಡಗಳು ನಮ್ಮ ಭವ್ಯ ಭಾರತದ ಪರಂಪರೆ ನೆತ್ತಿಡಿತಕ್ಕಂಥ 79ನೇ ದಿನಾಚರಣೆಯ ಈ ಸಂದರ್ಭದಲ್ಲಿ ಮುನ್ಸಿಪಲ್ ಮೈದಾನದಲ್ಲಿ ಯಶಸ್ವಿಯಾಗಿ ಎಲ್ಲ ತಂಡಗಳು ಮುನ್ನುಗ್ಗುತ್ತಾ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಯಶಸ್ವಿಯಾಗಿ ಸಾಗುತ್ತಿದೆ. ವಾಣಿ ಹೈಸ್ಕೂಲ್ ಕ್ಯಾಪ್ಟನ್ ಮನೋಜ್ ಎಸ್, ಪೊಲೀಸ್ ಬ್ಯಾಂಡ್ ವತಿಯಿಂದ ಬ್ಯಾಂಡ್ ಮಾಸ್ಟರ್ ರಾಮರಾಜ್ ARSI ಇವರು ಸಹ ಗೌರವ ಸೂಚಕವಾಗಿ ಸಲ್ಯೂಟ್ ಅನ್ನು ಮಾಡುತ್ತಾ ದೇಶದ ಗೌರವವನ್ನು ಸೂಚಿಸುವಂತಹ ರೀತಿಯಲ್ಲಿ ತಮ್ಮ ತಂಡವನ್ನು ಮುನ್ನಡೆಸುತ್ತಾ ಮುನ್ನಡೆಸುತ್ತಿದ್ದಾರೆ. ಇವರೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೋರುತ್ತಾ ಮನೆಯವರೇ ಕವಾಯತನ್ನು ಹೊರನಡೆಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಎಪ್ಪತ್ತೊಂಬನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಆಗಸ್ಟ್ 15, 1947ರಂದು ಭಾರತ ದೇಶವು ಸ್ವತಂತ್ರವಾಯಿತು. ಇದೊಂದು ಐತಿಹಾಸಿಕ ದಿನ. ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವತಂತ್ರ ಹೊಂದಿ ಪ್ರಗತಿ, ಏಳಿಗೆ, ಸಮಾನತೆ, ಐಕ್ಯತೆ ಇದೆಲ್ಲವನ್ನು ರೂಢಿಸಿಕೊಂಡು ಮುನ್ನುಗ್ಗುತ್ತಾ ಇರೋದು ನಮ್ಮ ಭಾರತ ದೇಶ. ಈ ಸುದಿನದಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಭಾಳಷ್ಟು ಜನ ಶಾಲಾ ಮಕ್ಕಳು ಇದ್ದಾರೆ ಇಲ್ಲಿ, ಅವರಿಗೆ ಒಂದು ಪ್ರೇರೇಪಣೆಯನ್ನು ನೀಡೋದು ಒಂದು ಮುಖ್ಯ ಉದ್ದೇಶ. ಹಾಗೂ ದೇಶಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವನ ತ್ಯಾಗ ಮಾಡಿ ಜೀವನನೇ ಮುಡುಪಾಗಿಟ್ಟು ಈ ಸ್ವಾತಂತ್ರ್ಯ ಏನು ನಮಗೆ ತರಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಮುಂಚೂಣಿಯಲ್ಲಿ ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂತಾದ ಗಣ್ಯ ವ್ಯಕ್ತಿಗಳ ದಾರಿಯಲ್ಲಿ ನಾವು ಸಾಗೋದಕ್ಕೆ ಒಂದು ಆಶಯನ ಇಟ್ಕೊಂಡು ಮುನ್ನುಗ್ಗೋದು ಒಂದು ಮುಖ್ಯ ಉದ್ದೇಶ.
ಸೊ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇರೋದು ಸನ್ಮಾನ್ಯ ರೂಪಕಲಾ ಶಶಿಧರ್ ಮೇಡಮ್, ಮಾನ್ಯ ಶಾಸಕರು. ಅದು ಧ್ವಜಾರೋಹಣ ನೆರವೇರಿಸಿಕೊಟ್ಟಂತ ಶಿವಾಂಶು ರಾಜಪುತ್ ಅವರಿಗೆ ಧನ್ಯವಾದಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನೆರವೇರಿಸುವಂತಹ ಈ ಸಾಂಸ್ಕೃತಿಕ ಅತಿಥಿಗಳನ್ನ ಸ್ವಾಗತ ಮಾಡುವ ಸಮಯ. ಶಿವಾಂಶು ರಾಜಪುತ್ ಅವ್ರಿಗೆ ಸ್ವಾಗತ ಕೋರ್ತೀನಿ. ಬಂದ್ಬಿಡಿ ಆರೈ ಸರ್ ಕೊಟ್ರೆ ಇಲ್ಲಿ ನೋಡಿ ಸರ್. ಶ್ರೀಮತಿ ಇಂದಿರಾ ಗಾಂಧಿ ದಯಾಶಂಕರ್ ಅಧ್ಯಕ್ಷರು ನಗರಸಭೆ KGF ಅವರಿಗೆ ಸ್ವಾಗತ ಕೋರ್ತೀನಿ. ರಾಧಾಕೃಷ್ಣ ರೆಡ್ಡಿ ಅಧ್ಯಕ್ಷರು ಸಮಿತಿ KGF ಅವರಿಗೆ ಸ್ವಾಗತ ಕೋರ್ತೀನಿ. ಶ್ರೀ ಒಳ್ಳಲ್ ಮುನಿಸ್ವಾಮಿ ಸರ್ ಅಧ್ಯಕ್ಷರು ಸ್ಥಾಯಿ ಸಮಿತಿ ನಗರಸಭೆ KGF. ಶ್ರೀ ಧರ್ಮೇಂದ್ರ ಸರ್ ಆಯುಕ್ತರು ನಗರಾಭಿವೃದ್ಧಿ. ಮಲ್ಲಿಕಾರ್ಜುನ್ ಸಹಾಯ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು KGF ಅವ್ರನ್ನ ಸ್ವಾಗತ ಕೋರ್ತೀನಿ. ತಾಲೂಕಿನ ತಹಸೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಗಳು, ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಶ್ರೀ HJ ಭರತ್ ರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾರ್ದಿಕ ಶುಭಾಶಯಗಳು. ಇಂದಿನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರುವ KGF ಶಾಸಕರು ಶಾಸಕರಾದ ಡಾಕ್ಟರ್ ರೂಪಕಲಾ M ಶಶಿಧರ ರವರೇ, ಅಧ್ಯಕ್ಷರ ನಗರಸಭೆ KGF ಶ್ರೀಮತಿ ಇಂದಿರಾ ಗಾಂಧಿ ದಯಾಶಂಕರ್ ಅವರೇ, ವೇದಿಕೆ ಮೇಲೆ ಆಸೀನ್ ಆಗಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಹಾಗೂ ಎಲ್ಲ ಗಣ್ಯರೇ, ಸೋದರ ಸೋದರರೇ, ಪತ್ರಿಕಾ ಮಾಧ್ಯಮವರೇ ಹಾಗೂ ವಿದ್ಯಾರ್ಥಿಗಳೇ, ನಾವು ಇಂದು ಸ್ವಾತಂತ್ರ್ಯ ಉತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವುದು ಸಂತೋಷ ತಂದಿದೆ. 1947 ಆಗಸ್ಟ್ 15 ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ಆ ದಿನವೇ ನಾವು ಬ್ರಿಟಿಷ್ ದಬ್ಬಾಳಿಕೆಯಿಂದ ಮುಕ್ತರಾದೆವು ಹಾಗೂ ದೇಶದ ಮೊಟ್ಟ ಮೊದಲು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೆವು. ಆ ಸುದಿನದ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸುತ್ತಾ ಇಂದಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ. ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರ ವಿರುದ್ಧ ಹೋರಾಟವಲ್ಲ, ಈ ದೇಶದ ವೀರದ ತ್ಯಾಗ, ಬಲಿದಾನ ಮತ್ತು ಶೌರ್ಯದ ಸಂಕೇತ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಹೀಗೆ ವೀರರ ಪಟ್ಟಿಗೆ ಕೊನೆ ಇಲ್ಲ. ಇವರೆಲ್ಲರ ತ್ಯಾಗ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ನಾವೆಲ್ಲರೂ ಇಂದು ಅವರನ್ನು ಸ್ಮರಿಸೋಣ, ನಮಿಸೋಣ ಮತ್ತು ಅವರ ಆದರ್ಶಗಳನ್ನು ಪಾಲಿಸಲು ಶ್ರದ್ಧಾಪೂರ್ವಕವಾಗಿ ಪ್ರಯತ್ನಿಸೋಣ. ನಾವು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಸಂಭ್ರಮಿಸುತ್ತಿರುವಾಗ ನಮ್ಮೆಲ್ಲರ ಹೊಣೆಗಾರಿಕೆಯನ್ನು ಮರೆಯಬಾರದು. ಸ್ವತಂತ್ರ ಎಂದರೆ ಕೇವಲ ಆಜಾದಿ ಮಾತ್ರವಲ್ಲ, ಇದು ಹೊಣೆಗಾರಿಕೆ ಸಂಕೇತವೂ ಹೌದು. ನಮ್ಮ ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಪ್ರತಿದತ್ತ ಕರೆದೊಯ್ಯುವ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಾವು ಅದನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸಾಧಿಸಬೇಕು. ಆತ್ಮೀಯ ವಿದ್ಯಾರ್ಥಿಗಳು, ನೀವು ಈಗ ಈ ದೇಶದ ಭವಿಷ್ಯ. ನಮ್ಮ ರಾಷ್ಟ್ರದ
ಬೆಳವಣಿಗೆ ಮತ್ತು ಉನ್ನತಿಗೆ ನಿಮ್ಮ ಪಾತ್ರ ಬಹು ಮುಖ್ಯವಾದ್ದು. ಪ್ರತಿ ಕ್ಷಣವೂ ನಿಮ್ಮ ಶಿಕ್ಷಣದ ಮೇಲೆ ಕೇಂದ್ರೀಕೃತ ಆಗಿರಿ. ಉತ್ತಮ ಶಿಕ್ಷಣವೇ ನಿಮ್ಮ ಜೀವನವನ್ನು ರೂಪಿಸುತ್ತದೆ, ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ಹಾಗೆಯೇ ಇನ್ನೂ ಹೆಚ್ಚಿನ ದೇಶದ ಹಾಗೂ ರಾಜ್ಯದ ಪ್ರಗತಿಯನ್ನು ಸಾಧಿಸಲು ನಾಗರಿಕರ ಸಹಕಾರವನ್ನು ಕೋರುತ್ತಾ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನೋತ್ಸವ ಸಮಾರಂಭದಲ್ಲಿ ಉಪಸ್ಥಿತ ಇರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ 3 ಸ್ಥಾನಗಳನ್ನು ಹಂಚಿಕೊಂಡಿರ್ತಾರೆ. ಎರಡನೇ ಸ್ಥಾನವನ್ನು ಪಡ್ಕೊಂಡು ಉತ್ತಮ ಪ್ರದರ್ಶನ ನೀಡುವುದರ ಮುಖಾಂತರ 3ನೇ ಸ್ಥಾನವನ್ನು, ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಗಂಡು ಮಕ್ಕಳು ಸರ್, ಮೆನ್ ಸೆಕ್ಷನ್ ಮೇಡಮ್, ಮೆನ್ ಸೆಕ್ಷನ್ ಮೇಡಮ್, ಗಂಡು ಮಕ್ಕಳು ಸೀನಿಯರ್ ಡಿವಿಷನ್ಸ್. ದ್ವಿತೀಯ ಸ್ಥಾನ MCC FGC ಕಾಲೇಜ್ ಉರ್ಗಂ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಗೆಟ್ ರೆಡಿ. ವೇಟ್ ಸೆಕೆಂಡ್ NCC GFGC ಕಾಲೇಜ್ ವುಮೆನ್ಸ್ ಸೆಕ್ಷನ್. ಆ ತಂಡದ ನಾಯಕಿ ಪ್ಲೀಸ್ ಎಲ್ಲಿಂದ ತಂಡದ ಸ್ಟೇಜ್ ಹತ್ರ ಬನ್ನಿಮ್ಮ. Dr. B.R. Ambedkar School. Get ready. Please get ready. Ambedkar School. Okay, na. Third place goes to NCC St. Mary's School. NCC captain on the stage. Next, general section. ಸಾಮಾನ್ಯ ವಿಭಾಗ. Along with masters, please come to stage. Suresh sir, please come. Close to Vijayendra High School. Vijayendra captain ready. Get ಸ್ಟ್ಯಾಂಡರ್ಡ್ ಸ್ಕೂಲ್ ಶಾಲೆಕರ ಬಹುಮಾನ ಇದೆ. ದಯವಿಟ್ಟು ಆ ತಂಡದ ವ್ಯವಸ್ಥಾಪಕರು ಓಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ವಿದ್ಯಾರ್ಥಿಗಳು ಮತ್ತೆ ಪ್ರಾಂಶುಪಾಲರು, ನಂತರ ಗ್ರಾಮೀಣ ಪ್ರೌಢಶಾಲೆ ಇವರು ಕೂಡ ತೃತೀಯ ಬಹುಮಾನವನ್ನು ಹಂಚಿಕೊಂಡಿರ್ತಾರೆ. ಸೆಂಟ್ ಜೋಸೆಫ್ ಮುತಾಯಿರ್ ನಮ್ಮ ಜಿಲ್ಲಾ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ವೇದಿಕೆ ಬಳಿ ಬರಬೇಕು.